ರೀ, ಊಟ. ಇದು ಒಂದು ಊಟನ? ನಿನ್ ಮೂತಿ ತರನೇ ಇದೆ.
ಏನೇ ನಿನ್ ಲುಕ್ಕೇ ಚೇಂಜ್ ಆಗಿದೆ. ಹೀಗೋದ್ನಲ್ಲ, ಅವನ್ ಚೆನ್ನಾಗಿದ್ದಾನೆ ಅಲ್ವಾ? ಅವನಾ? ಅವನು ಟ್ಯಾಟೋ ಮನು ಅಂತ. ಅವನದು ಟ್ಯಾಟೋ ಶಾಪ್ ಇದೆ. ಟ್ಯಾಟೋ ಹಾಕ್ಸ್ಕೊತೀಯಾ? ಐ ಲವ್ ಹಿಮ್. ಜೀವನ ಪೂರ್ತಿ ಟ್ಯಾಟೋ ಹಾಕ್ಸ್ಕೊತೀನಿ. ವಾಟ್? ಅವ್ನ್ ಟ್ಯಾಟೋ ಶಾಪ್ ಎಲ್ಲಿದೆ? ನನ್ನ ಟ್ಯಾಟೋ ಶಾಪ್ ಕರ್ಕೊಂಡು ಹೋಗ್ತೀಯಾ? ಇವತ್ ಬೇಡ, ನಾಳೆ ಕರ್ಕೊಂಡು ಹೋಗ್ತೀನಿ. ಯಾರೋ ಬಂದಿದ್ದಾರೆ. ಬನ್ನಿ ಬನ್ನಿ, ಏನ್ ಟ್ಯಾಟೋ ಹಾಕ್ಸ್ಕೋಬೇಕಾ? ಇಲ್ಲ, ಚಿತ್ರ ಬಿಡಿಸ್ಬೇಕಿತ್ತು. ಬನ್ನಿ, 2 ಹಾಕ್ತೀವಿ. ಇವ್ನ ಅಂಗಡಿನೇ ಇಷ್ಟು ಕ್ಲೀನ್ ಆಗಿರ್ಬೇಕಾದ್ರೆ ಅವನ್ ಮನ್ಸು ಎಷ್ಟು ಕ್ಲೀನ್ ಆಗಿರ್ಬೇಕು ಅಲ್ವಾ? ಸ್ವಚ್ಛ ಭಾರತ ಕಣ್ರಿ, ದೇಶ ಭಾಷೆ ಮನಸ್ಸು ಎಲ್ಲ ಕ್ಲೀನ್. ಏನು? ಏನಿಲ್ಲ ಅಣ್ಣ. ಹಾಯ್. ಹಾಯ್. ಟ್ಯಾಟೋ ಹಾಕ್ಸ್ಕೋಬೇಕಿತ್ತು. ಯಾವ ತರ ಟ್ಯಾಟೋ ಹಾಕ್ಬೇಕು? ಯಾವ ತರ ಟ್ಯಾಟೋ ಹಾಕ್ತೀರಾ ನೀವು? ನಿಮ್ಗೆ ಯಾವ ತರ ಟ್ಯಾಟೋ ಬೇಕೋ ಆ ತರ ಹಾಕ್ತೀವಿ. ನನ್ಗೆ ಎಲ್ಲ ಹೂಗಳನ್ನ ಚುಂಬಿಸುವ ಬಟರ್ಫ್ಲೈ ಹಾಕ್ತೀರಾ? ನನ್ನನ್ನು ಚುಂಬಿಸುವ ರೀತಿಯಲ್ಲಿ. ಬನ್ನಿ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೆಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೆಗೆ ನಿಂಗಾಗಿ ಹೇಳುವೆ ಕಥೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ಇರುಳಲ್ಲೂ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯನು ಬಿಡದಂತೆ ಹಿಡಿವೆ ಈ ಕೈಯನು ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿಮಾತೆಗೆ
ಲೋಕವ ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ. ಆಸೆ ಹೂವ ಹಾಸಿ ಕಾದೆ ನಡೆನೆ ಕನಸ ಹೊಸಕಿ ಬಿಡದೆ. ಅಮ್ಮ, ಅಮ್ಮ, ಸಾರಿಕಾ, ನೀ ಮಾಡ್ತಾ ಇರೋದು ಸರಿ ಇಲ್ಲ. ನಾನೇನ್ ಮಾಡ್ದೆ ಅಮ್ಮ? ಸಾರಿಕಾ, ಆ ಹುಡುಗನ್ ಜೊತೆ ಸುತ್ತಾಡ್ತಾ ಇದೀಯಲ್ಲ. ಅಮ್ಮ, ನನಗ ಅರ್ಥ ಆಗತ್ತೆ, ಈ ವಯಸ್ಸಿನಲ್ಲಿ ಇದು ಸಹಜ. ಆದ್ರೆ ಅದು ಒಂದು ಆಕರ್ಷಣೆ ಮಾತ್ರ. ಅದರಲ್ಲಿ ಬಿದ್ರೆ ಕೆಲವರು ಬೆಂದು ಸಾಯ್ತಾರೆ, ಕೆಲವರು ವಿಚಿತ್ರ ಜೀವನ ಮಾಡ್ತಾರೆ, ನನ್ನ ಹಾಗೆ. ಆ ನೋವು ಏನಂತ ನನಗೀಗ ಅರ್ಥ ಆಗ್ತಾ ಇದೆ. ನಮ್ಮಮ್ಮ ನಾನ್ ಪ್ರೀತಿಸಿ ಮದುವೆ ಆದಾಗ ನನ್ನ ನೋವು ನಿನಗೆ ಈಗ ಅರ್ಥ ಆಗೋದಿಲ್ಲ. ನಾಳೆ ನಿನ್ನ ಮಗಳು ಪ್ರೀತಿ ಪ್ರೇಮ ಅಂತ ಯಾರ್ದೋ ಜೊತೆ ಸುತ್ತಾಡ್ತಾಳಲ್ಲ, ಅದರ ನೋವು ಅವಾಗ ಅರ್ಥ ಆಗತ್ತೆ ನಿನಗೆ. ಅದಕ್ಕೆ ಪ್ರೀತಿ ಪ್ರೇಮ ಅಂದ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ಸಾರಿಕಾ ಮಗಳೇ, ನಾನು ಬದುಕಿರೋದೇ ನಿನಗೋಸ್ಕರ. ನೀನೇನಾದ್ರೂ ಪ್ರೀತಿ ಗೀತಿ ಅಂದ್ರೆ ನಾನ್ ಸಾಯ್ತೇನೆ. ಅಮ್ಮ, ನಾ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಮ್ಮ. ಸರಿ, ನಿನ್ ನಿರ್ಧಾರ ನಿನಗೆ, ನನ್ನ ನಿರ್ಧಾರ ನನಗೆ. ಇಲ್ಲ ಅಮ್ಮ, ನೀ ಹೇಳ್ದಂಗೆ ಕೇಳ್ತೀನಿ. ಏನ್ ನಿದ್ದೆ ಮಾಡ್ತಿದೀಯಾ? ರೀ, ನನ್ ಜೊತೆ ಮಾತಾಡಲ್ಲ, ನನ್ನನ್ನ ಒಂದ್ಸರಿನೂ ಸರಿಯಾಗಿ ನೋಡಲ್ಲ. ನಾನ್ ಯಾವ ತಪ್ಪು ಮಾಡಿದೀನಿ ಅಂತನಾದ್ರೂ ಹೇಳಿ. ನನ್ ಜೊತೆ ಸಂಸಾರ ಮಾಡೋಕ್ ಇಷ್ಟ ಇಲ್ವಾ ನಿಮ್ಗೆ? ನನಗೆ ಚಿತ್ರ ಹಿಂಸೆ ಕೊಡೋದೇ ನಿಮ್ಗಿಷ್ಟನಾ? ಹೌದು, ನನಗಿಷ್ಟ ಇಲ್ಲ ಅಂದ್ರು ನಮ್ಮ ಅಪ್ಪ ಅಮ್ಮ ನಿಮ್ಮಮ್ಮ ಕೊಡೋ ವರದಕ್ಷಿಣೆ ಆಸೆಗೆ ನಿನ್ನನ್ನು ನನಗೆ ಮದುವೆ ಮಾಡಿದ್ರು. ನಾನು ಆಸೆ ಪಟ್ಟಿರೋ ಜೀವನನೇ ಬೇರೆ, ನಾನು ಬದುಕ್ತಿರೋ ರೀತಿನೇ ಬೇರೆ. ನೋಡು, ನಿನಗಿಷ್ಟ ಇದ್ರೆ ಇಲ್ಲಿರಬಹುದು, ಇಲ್ಲ ಅಂದ್ರೆ ಹೋಗ್ತಾ ಇರಬಹುದು. ಒಬ್ರ ಜೀವನ ಹಾಳು ಮಾಡೋದು ಅಂದ್ರೆ ನಿಮ್ಗಿಷ್ಟನಾ? ದೊಡ್ಡ ದೊಡ್ಡ ನಗರಗಳಲ್ಲಿ, ಅದು ಬೆಂಗಳೂರಂತ ಸಿಟಿಲಿ ಇದೆಲ್ಲ ಕಾಮನ್.
ನಾನು ಊರಿಗೆ ಹೋಗ್ಬೇಕು. ಏಕೆ? ಅಮ್ಮನಿಗೆ ಹುಷಾರಿಲ್ಲ, ಅದಕ್ಕೆ. ನಿಮ್ಮಮ್ಮ ಏನ್ ಸಾಯೋದಿಲ್ಲ, ನೀನ್ ಊರಿಗೆ ಹೋಗೋದೇನ್ ಬೇಡ. 2 ದಿನ ರೀ, ವಾಪಸ್ ಬಂದ್ಬಿಡ್ತೀನಿ. 2 ದಿನನ? 2 ದಿನದಲ್ಲಿ ಬರಲಿಲ್ಲ ಅಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಅಲ್ಲೇ ಸಾಯಿ. ಅಮ್ಮ, ನನ್ಗೆ ಅವನ ಹತ್ರ ಜೀವನ ಮಾಡಕ್ ಆಗೋದಿಲ್ಲ ಅಮ್ಮ. ಏನ್ ಹೇಳ್ತಾ ಇದ್ದೀಯಾ ನೀನು? ಅಮ್ಮ, ಮದ್ವೆ ಆಗಿ 2 ವರ್ಷ ಆದ್ರೂ ಅವರು ಮಾತ್ರ ಅವ್ರದೇ ಲೋಕದಲ್ಲಿರ್ತಾರೆ. ಸುಖ ಸಂತೋಷ ಅನ್ನೋದೇ ಮರ್ತ್ ಹೋಗಿದೆ. ನೀನೇನ್ ಹೇಳ್ತಾ ಇದ್ದೀಯ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಹೌದು ಅಮ್ಮ, ನಾವು ಹುಡುಗಿರೇ ಹೀಗೆ. ಏನೇನು ಒಟಗುಟ್ಟಿದರೂ ಹೇಳಬೇಕಾದನ್ನು ಹೇಳ್ದೆ ಏನೇನೆಲ್ಲ ಅನುಭವಿಸಿ ಸಾಯ್ತೇವೆ. ಚುಮ್ಮೆನಿಸುವ ಆಲೋಚನೆಗಳನ್ನೆಲ್ಲ ಹಾಗೆ ಡಬ್ಬಿಯೊಳಗೆ ಹಿಟ್ಟು ಒತ್ತಿದಂತೆ ಒತ್ತಿ ಒತ್ತಿ ಗಟ್ಟಿ ಮಾಡುತ್ತೇವೆ. ಹೇಳಲೇಬೇಕು ಎನಿಸಿದನ್ನ ಹೇಳ್ದೆ ಸಾಯ್ತೇವೆ. ಅಮ್ಮ, ಅಲ್ಲಿಂದ ಜೀವಂತವಾಗಿ ಬಂದಿರೋದೇ ಹೆಚ್ಚು. ರಾತ್ರಿ ಕುಡಿದು ಬರೋದು, ಚಿತ್ರಹಿಂಸೆ ಕೊಡೋದು, ಮತ್ತೆ ಬೆಳಗ್ಗೆ ಎದ್ದು ಹೋಗೋದು. ಇದು ಒಂದ್ ಜೀವನನ? ನಂದು ಒಂದ್ ಮದ್ವೆ ಆಗಿದ್ಯಾ? ಇವನೊಬ್ಬ ಗಂಡನ? ತುಂಬಾ ಯೋಚನೆ ಮಾಡಿದೆ ಅಮ್ಮ. ಆದ್ರೆ ನನಗ್ ಕಾಣೋ ದಾರಿ ಒಂದೇ, ಸಾಯಬೇಕು ಇಲ್ಲ ಹೊಸ ಬದುಕು ಕಟ್ಕೋಬೇಕು. ಅಮ್ಮ, ಅದಕ್ಕೆ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಮತ್ತೆ ಅವನ್ ಸಾಹಸ ಬೇಡ ಅಂತ. ಸಾರಿಕಾ, ಇದೇ ನನ್ನ ಕೊನೆ ಉತ್ತರ ಅಮ್ಮ. ಮನು 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 ಎಲ್ಲಿದ್ಯಾ ಮನು? ಮನು 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 ಮನು. ನಾನು ಫಸ್ಟ್ ಟೈಮ್ ನೋಡಿರೋ ಹುಡುಗಿ ನನ್ನ ಹೃದಯದ ಮೇಲೆ ಅಳಿಸಲಾರದ ಚಿತ್ರ ಬಿಡಿಸಿ ನನ್ನ ಕನಸುಗಳಿಗೆ ಬಣ್ಣ ಹಚ್ಚಿ ನನ್ನ ಹೃದಯ ದೇವತೆ ಆಗೋ ಮೊದಲು ಎಲ್ಲಿ ಹೋದ್ರು ಸಾರಿಕಾ? ನಾನು ಏನು ಮೋಸ ಮಾಡಿದ್ದೀನಿ ಅಂತ ನನಗಿಷ್ಟು ನೋವು ಕೊಟ್ಟು ಹೋದ್ಲು. ನನ್ನ ಹಣೆ ಬರ, ಏನ್ ಮಾಡೋದು? ಆದರೆ ಒಂದಂತೂ ನಿಜ, ಸತ್ತು ಸತ್ತು ಬದುಕ್ತಾ ಇರೋ ಈ ಹೃದಯದಲ್ಲಿ ಸಾಯೋಕ್ಕೂ ಬಿಡದೆ ಬದುಕೋಕ್ಕೂ ಬಿಡದೆ ಈ ಕಲ್ಲಿನ ಬಂಡೆ ತರ ಸ್ತಬ್ಧವಾಗಿ ನಿಂತಿದ್ದಾಳೆ. ನಿಜವಾದ ಪ್ರೀತಿ ಸಿಕ್ಕೇ ಸಿಗುತ್ತೆ ಗುರು. ಸಾರಿಕಾ, ಪ್ರಿಯಾ,
ಹೇಗಿದ್ದೀಯಾ? ಹೀಗಿದ್ದೀನಿ ನೋಡು. ಮುಂದೆ ಏನ್ ಮಾಡ್ಬೇಕಂತಿದ್ಯಾ? ಜೀವನ ಅಂದ್ಮೇಲೆ ಬದುಕ್ಬೇಕಲ್ಲ, ಬದುಕ್ತೀನಿ. ಮನು ಸಿಕ್ಕಿದ್ನೇನೆ? ಇಲ್ಲ. ನಿನ್ಗೆ ನಾನು ಸಿಕ್ಕಿದ್ನೇನೆ? ಇಲ್ಲ ಕಣೆ, ಬಟ್ ನನ್ನ ಹತ್ರ ಅವನ್ ಹಳೆ ನಂಬರ್ ಇದೆ. ಹಾ, ಕೊಡು, ನೀನ್ ಅದಕ್ ಟ್ರೈ ಮಾಡು. 8550016144. ಥ್ಯಾಂಕ್ ಯು ಕಣೆ. ಸಾರಿಕಾ, ಹಲೋ ಹಲೋ. ಸಾರಿಕಾ ಕಣೋ, ಕಾಲ್ ಮಾಡಿದ್ಲು, ಕಟ್ಟಾಯ್ತು. ಯಾಕೆ ಕಟ್ ಮಾಡ್ದೆ? ಮಾತಾಡು. ಮತ್ತೆ ಕಾಲ್ ಮಾಡಿದ್ಲು. ಹಲೋ ಹಲೋ ಮನು, ನಾನ್ ಸಾರಿಕಾ. ಸಾರಿಕಾ, ಇಷ್ಟು ದಿನ ಎಲ್ಲಿದ್ದೆ? ಏನಾಯ್ತು ಸಾರಿಕಾ? ನಾನ್ ನಿನ್ ಮೀಟ್ ಮಾಡ್ಬೇಕು. ಯಾವಾಗ ಸಿಗ್ತೀಯಾ? ನಾಳೆನೆ. ನಾನು ನಿನ್ನನ್ನು ಇವಾಗಲೇ ನೋಡಬೇಕು. ನಾಳೆ ಸಿಗ್ತೀನಿ. ಖಂಡಿತವಾಗ್ಲೂ ಸಿಗ್ತೀಯಾ? ಆಯ್ತು. ನಾಳೆ ಮನು ಸಿಗ್ತಾನೆ ಕಣೆ. ಏನು, ಮನು ಸಿಗ್ತಾನಂತ? ಹೌದು. ಥ್ಯಾಂಕ್ ಯು ಕಣೆ. ಸಾರಿಕಾ, ಮನು, ನನ್ ಮದ್ವೆ ಆಗಿದೆ. ಏನು, ಮದುವೆ ಆಗಿದೆಯಾ? ಕತ್ತಲ್ಲಿ ತಾಳಿ ಇಲ್ಲ, ಕಾಲಲ್ಲಿ ಕಾಲುಂಗ್ರ ಇಲ್ಲ. ಏನ್ ತಮಾಷೆ ಮಾಡ್ತಾ ಇದೀಯಾ? ಮನು, ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನಿನಗಾಗಿ ತುಂಬಾ ಕಾದಿದ್ದೀನಿ, ನಿನಗಾಗಿ ಎಲ್ಲ ಕಡೆ ಹುಡುಕಿದ್ದೀನಿ. 2 ವರ್ಷ ನಿನ್ನ ನೆನಪಲ್ಲೇ ಬದುಕಿದ್ದೀನಿ ಸಾರಿಕಾ. ಮನು, ನಾ ತುಂಬಾ ನೊಂದಿದ್ದೀನಿ. ಒತ್ತಾಯ ಮಾಡಬೇಡ. ನನಗದೆಲ್ಲ ಗೊತ್ತಿಲ್ಲ. ನಿನಗೆ ಹೂವಿನ ಥರ ನೋಡ್ಕೋತೀನಿ, ನಿನಗೆ ಒಂದು ಕ್ಷಣನೂ ನೋವು ಆಗದಾಗೆ ನೋಡ್ಕೋತೀನಿ. ನೀನು ನನ್ನ ಹೃದಯ ದೇವತೆ. ದಯವಿಟ್ಟು ನನ್ನ ಪ್ರೀತಿನ ಒಪ್ಪು. ನೀನು ಒಪ್ಕೊಳ್ಳಿಲ್ಲ ಅಂದರೆ ನನ್ನ ಉಸಿರೇ ನಿಂತೋಗುತ್ತೆ. ಇರೋ ಒಬ್ಬ ಮಗ ಪ್ರೀತಿ ಪ್ರೇಮ ಅಂತ ಹೇಳಿ ಕಲ್ಲಿನ ಕೋರೆ ಸೇರ್ಕೊಂಡ. ಅವನ ಬದುಕು ಹಾಗೆ, ನನ್ನ ಬದುಕು ಹೀಗೆ. ಮನು ಮಗ, ಹೇಗಿದ್ದವನು ಹೇಗಾಗ್ಬಿಟ್ಟೆಲ್ಲೋ. ಕೂತ್ಕೋ. ನೀವು ಕೂತ್ಕೊಳ್ಳಿ ಅಪ್ಪ. ಅಪ್ಪ, ನಾನೊಂದು ವಿಷಯ ಹೇಳ್ಬೇಕಪ್ಪ. ಹೇಳ್ ಮಗ, ನಿನ್ನ ಇಷ್ಟನೇ ನನ್ನ ಇಷ್ಟ. ಅಪ್ಪ, ನಾನು ಮದುವೆ ಆಗ್ತಾ ಇದ್ದೀನಿ. ಮದುವೆ ಆಗ್ತಾ ಇದೀಯಾ ಮಗ? ಹುಡುಗಿ ಯಾರು? ಅಪ್ಪ, ಸಾರಿಕಾ. ಏನು ಏನು ಸಾರಿಕಾನ? ನಿನ್ನ ಜೀವನನೆಲ್ಲ ಹಾಳು ಮಾಡಿ, ನಿನ್ನ ಕನಸನ್ನು ನುಚ್ಚು ನೂರು ಮಾಡಿ ಮತ್ತೆ ಅವಳನ್ನೇ ಮದುವೆ ಆಗ್ತೀನಿ ಅಂತೀಯಲ್ಲೋ. ನಾನು ಬದುಕಿರೋದೇ ಅವಳಿಗೋಸ್ಕರ. ಅವಳು ಇಷ್ಟು ದಿವಸ ಎಲ್ಲಿ ಹಾಳಾಗೋಗಿದ್ಲು? ಅವಳದು ಮದುವೆ ಆಗಿತ್ತು. ಸಾಧ್ಯ ಇಲ್ಲ ಮಗ, ನಿನ್ನ ಜೀವನ ಹಾಳಾಗಕ್ಕೆ ನಾನು ಬಿಡಲ್ಲ. ಮದುವೆ ಆಗಿರೋ ಹುಡುಗಿನ ಮದುವೆ ಆಗ್ತೀನಿ ಅಂತೀಯಲ್ಲ, ನಿನ್ನ ತಲೆಗಿಲ್ಲೇ ಕೆಟ್ಟಿದ್ಯಾ? ಅಪ್ಪ, ಅವಳು ನನ್ನ ಜೀವನ, ನನ್ನ ಬದುಕು. ನಾನು ಉಸಿರಾಡಿಸ್ತಾ ಇರೋದೇ ಅವಳಿಗೋಸ್ಕರ. ಮದುವೆ ಆದರೆ ಅವಳನ್ನೇ ಮದುವೆ ಆಗೋದು. ಇದೇ ನನ್ನ ಕೊನೆ ಉತ್ತರಪ್ಪ.